ಲೀನಿಯರ್ ಇನ್ಇಕ್ವಾಲಿಟೀಸ್. ನಾವು ಲೋಯರ್ ಕ್ಲಾಸಸ್ಸಲ್ಲಿ ಈಕ್ವೇಷನ್ಸ್ಗಳ ಬಗ್ಗೆ ಭಾಳಷ್ಟು ಓದಿರ್ತೀವಿ. ಈಕ್ವೇಷನ್ಸ್ ಅಂತಂದರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ವಿತ್ ಎ ಸೈನ್ ಆಫ್ ಈಕ್ವಾಲಿಟಿ, ಅಂದರೆ ಈಕ್ವಲ್ ಸೈನ್ ಎಲ್ಲಿರುತ್ತಲ್ಲ, ಯಾವ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಎಲ್ಲಿರುತ್ತೋ ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನನ್ನು ನಾವೇನಂತ ಕರಿತೀವಿ ಅಂತಂದರೆ ಈಕ್ವೇಷನ್ ಅಂತ ಕರಿತೀವಿ. ಬಟ್ ಎಲ್ಲ ಟೈಮಲ್ಲೂ ಏನಂದರೆ ಈಕ್ವಾಲಿಟಿಗಳ ಬಗ್ಗೆನೇ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಸೋ ಮೆನಿ ಸಿಚುವೇಶನ್ಸ್ ವೇರ್ ವಿ ಕಮ್ ಅಕ್ರಾಸ್ ಇನ್ಇಕ್ವಾಲಿಟೀಸ್. ಸೊ ಎರಡು ನಂಬರ್ಗಳನ್ನು ಕಂಪೇರ್ ಮಾಡುವಾಗ ನಾವು ಯೂಶ್ವಲಿ ಒಂದು ನಂಬರ್ ದೊಡ್ಡದು, ಒಂದು ನಂಬರ್ ಸಣ್ಣದು, ಈ ರೀತಿ ಎಲ್ಲನೂ ಇನ್ಇಕ್ವಾಲಿಟಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಂದರೆ ಈಕ್ವಾಲಿಟಿ ಬಿಟ್ಟು ಬೇರೆ ಮಾತಾಡ್ತೀವಿ. ಹಾಗಾಗಿ ಸೊ ಹಿಯರ್ ಇನ್ ದಿಸ್ ವಿಡಿಯೋ ಆನ್ವರ್ಡ್ಸ್ we will be discussing about linear inequalities, especially inequalities, ಅದರಲ್ಲಿ linear inequalities. So first of all we shall know about inequality. Inequality ಅಂತಂದ್ರೆ so definition ಏನು ಹೇಳುತ್ತೆ, two real numbers or two algebraic expressions related by the symbol less than, greater than, less than or equal or greater than or equal form an inequality. ಸೊ ಇನ್ಇಕ್ವಾಲಿಟಿ ಆಗಬೇಕು ಅಂತಂದ್ರೆ ನೋಡಿ, ಈಕ್ವೇಷನ್ ಆಗಬೇಕು ಅಂತಂದ್ರೆ ಈಕ್ವಲ್ ಸೈನ್ ಇರಬೇಕು. ಇನ್ಇಕ್ವಾಲಿಟಿ ಆಗಬೇಕು ಅಂತಂದ್ರೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಇನ್ಇಕ್ವಾಲಿಟಿ ಸಿಂಬಲ್ ಇರಬೇಕು. ಸೊ ಅವುಗಳ ಸಿಂಬಲ್ ನಾವು ಲೋಯರ್ ಕ್ಲಾಸಸ್ಸಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಲೋಯರ್ ಕ್ಲಾಸಸ್ಸಲ್ಲೂ ಕೂಡ ಸ್ಟಡಿ ಮಾಡಿರ್ತೀವಿ ನಾವು. ಇದು ಏನು ಅಂತಂದರೆ, ಇದು ಯಾವ ಸಿಂಬಲ್ ಇದು ಲೆಸ್ ದ್ಯಾನ್. ದಿಸ್ ಈಸ್ ದ ಸಿಂಬಲ್ ಆಫ್ ಲೆಸ್ ದ್ಯಾನ್. ಇದು ಗ್ರೇಟರ್ ದ್ಯಾನ್. ಇದೇನಿದು ಗ್ರೇಟರ್ ದ್ಯಾನ್. ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್. ಇದು ಲೆಸ್ ದ್ಯಾನ್ ಆರ್ ಈಕ್ವಲ್. ಸೊ ಎರಡಿದೆ ಸ್ಟೇಟ್ಮೆಂಟ್ ಇದರಲ್ಲಿ, ಲೆಸ್ ದ್ಯಾನು ಇದೆ, ಆರ್ ಈಕ್ವಲ್ ಕೂಡ ಇದೆ. ಸೊ ಇದು ಯಾವ ಸಿಂಬಲ್ ಅಂತಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್. ಲೆಸ್ ದ್ಯಾನ್ ಆರ್ ಈಕ್ವಲ್. ಇನ್ನೊಂದಿದೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಇದು ಯಾವ ಸಿಂಬಲ್ ಅಂತಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಸೊ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಸಿಂಬಲ್ ಇದ್ರೂ ಕೂಡ ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಥವಾ ಸ್ಟೇಟ್ಮೆಂಟನ್ನು ನಾವೇನಂತ ಕರಿತೀವಿ ಅಂತಂದರೆ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇಲ್ಲಿದೆ ಒಂದು ಸ್ಟೇಟ್ಮೆಂಟ್ ಇದೆ, 3 ಈಸ್ ಲೆಸ್ ದ್ಯಾನ್ 5, 7 ಈಸ್ ಗ್ರೇಟರ್ ದ್ಯಾನ್ 5. ಈ ಇನ್ಇಕ್ವಾಲಿಟಿಗಳಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಟ್ ಬೋತ್ ದ ಸೈಡ್ಸ್ ಆರ್ ನಂಬರ್ಸ್. ಎರಡೂ ಕಡೆನೂ ಏನಿದೆ ಅಂತಂದರೆ ನಂಬರ್ಸ್ ಇದೆ. ಈ ರೀತಿ ಇನ್ಇಕ್ವಾಲಿಟೀಸ್ ಇತ್ತು ಅಂತಂದರೆ ಆ ಇನ್ಇಕ್ವಾಲಿಟಿಗಳನ್ನು ನಾವೆಂತ ಕರಿತೀವಿ ಅಂತಂದರೆ ನ್ಯೂಮರಿಕಲ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ನೋಡಿ, ಇನ್ಇಕ್ವಾಲಿಟಿ ಆಗಬೇಕು ಅಂತಂದರೆ ಎರಡು ಆಲ್ಜಿಬ್ರಿಕ್, ಎರಡು ನಂಬರ್ಗಳಾಗಿರ್ಬೋದು ಅಥವಾ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವುಗಳ ನಡುವೆ ಯಾವ ಸಿಂಬಲ್ ಇರಬೇಕು ಅಂತಂದರೆ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದೆನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಸಿಂಬಲ್ ಇದ್ದರೆ ಅದನ್ನು ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇನ್ಇಕ್ವಾಲಿಟಿನಲ್ಲಿ ಎರಡು ಸೈಡ್ ಅಂತಂದರೆ LHS ಮತ್ತು RHS ಎರಡೂ ಕಡೆನೂ ನಂಬರೇ ಇದ್ದರೆ ಅದನ್ನು ನ್ಯೂಮರಿಕಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಎರಡೂ ಕಡೆ ನಂಬರ್ ಇಲ್ಲದೆ ಯಾವುದಾದ್ರೂ ಒಂದು ಕಡೆ ವೇರಿಯೇಬಲ್, ಒಂದು ಕಡೆ ಅಥವಾ ಎರಡೂ ಕಡೆನೂ ವೇರಿಯೇಬಲ್ ಇದ್ದರೆ ಆಗ ನಾವೇನಂತ ಕರಿತೀವಿ ಅಂತಂದರೆ ಅದನ್ನು ಲಿಟರಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಲಿಟರಲ್ ಇನ್ಇಕ್ವಾಲಿಟಿ ಅಂತ ಕರಿಬೇಕು ಅಂತಂದರೆ ಎನಿ ಒನ್ ಸೈಡ್ ಆಫ್ ಇನ್ಇಕ್ವಾಲಿಟಿ ಆರ್ ಬೋತ್ ಸೈಡ್ಸ್ ಆಫ್ ಇನ್ಇಕ್ವಾಲಿಟಿ should contain a variable. ಸೊ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವೇರಿಯೇಬಲ್ಸ್ ಇದ್ದರೆ ಆ ರೀತಿಯ ಇನ್ಇಕ್ವಾಲಿಟಿನ ನಾವೇನಂತ ಕರಿತೀವಿ ಅಂತಂದರೆ ಲಿಟರಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಸೊ ಫಸ್ಟ್ ಬರೋದು ನ್ಯೂಮರಿಕಲ್ ಇನ್ಇಕ್ವಾಲಿಟಿ, ನೆಕ್ಸ್ಟ್ ಲಿಟರಲ್ ಇನ್ಇಕ್ವಾಲಿಟಿ. ಅದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕ್ವಾಂಟಿಟಿಗಳನ್ನು ಕಂಪೇರ್ ಮಾಡುವಾಗ ನಾವು ಈ ರೀತಿ 3 ಈಸ್ ಲೆಸ್ ದೆನ್ 5, ಲೆಸ್ ದೆನ್ 7 ಈ ರೀತಿ ಹೇಳ್ತೀವಿ. ನೋಡಿ, ರೆಡ್ ಆಸ್ 5 ಈಸ್ ಗ್ರೇಟರ್ ದ್ಯಾನ್ 5 ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 7. ನೋಡಿ, 5 ಅನ್ನೋದು 3ಗಿಂತ ದೊಡ್ಡದು, 7ಗಿಂತ ಚಿಕ್ಕದು ಅಂತ ಹೇಳ್ತಾ ಇರೋದು. ಸಿಮಿಲರ್ಲಿ ಹಿಯರ್ ಆಲ್ಸೋ ವಿ ಹ್ಯಾವ್ ಒನ್ ಮೋರ್ ಇನ್ಇಕ್ವಾಲಿಟಿ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 5. ಸೊ ಇನ್ನೊಂದಿದೆ, ವೈ ಈಸ್ ಗ್ರೇಟರ್ ದ್ಯಾನ್ 2, ವೈ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಈ ರೀತಿ ಎರಡೆರಡು ಇನ್ಇಕ್ವಾಲಿಟಿಗಳಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಬಲ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ದು ಡೆಫಿನೇಷನ್ ಆಫ್ ಇನ್ಇಕ್ವಾಲಿಟಿ. ಸೊ ಎರಡು ರಿಯಲ್ ನಂಬರ್ಸ್ ಅಥವಾ ವೇರಿಯೇಬಲ್ಸು
ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಸಿಂಬಲ್ ಇಂದ ಏನಾದರೂ ರಿಲೇಟ್ ಆಗಿದ್ರೆ ಆಗ ನಾವೇನಂತ ಕರಿತೀವಿ, ಅದನ್ನ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇನ್ಇಕ್ವಾಲಿಟಿ ಎರಡೂ ಕಡೆ ರಿಯಲ್ ನಂಬರ್ಸ್ ಇದ್ರೆ ಅದನ್ನ ನ್ಯೂಮರಿಕಲ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ಎರಡೂ ಕಡೆ ಅಥವಾ ಯಾವ್ದಾದ್ರು ಒಂದು ಕಡೆ ವೇರಿಯಬಲ್ ಇದ್ರೆ ಆಗ ಅದನ್ನ ಲಿಟ್ರಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಮತ್ತು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಪ್ಲೇಸಸ್ ಅಲ್ಲಿ ಇನ್ಇಕ್ವಾಲಿಟೀಸ್ ಯೂಸ್ ಆಗಿದ್ರೆ ಅದನ್ನ ಡಬಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ ನಾವು. ಸೊ ಇದು ಇನ್ಇಕ್ವಾಲಿಟೀಸ್ ಸಂಬಂಧಪಟ್ಟಂತ ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಇದೆ, ಇನ್ಇಕ್ವಾಲಿಟಿಯ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ನೋಡಿ. ಇಲ್ಲಿ ax plus b is less than 0, ax plus b is greater than 0, ax plus b is less than or equal to 0, ax plus b is greater than or equal to 0, ax plus by is less than c, ax plus by is greater than c, ax plus by is less than or equal to c, ax plus by is greater than or equal to c, ax square plus bx plus c is less than or equal to 0, ax square plus bx plus c is greater than 0. These are few ಏನಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಆಫ್ ಇನ್ಇಕ್ವಾಲಿಟೀಸ್. ಕೆಲವೊಂದು ಮಾತ್ರ, ಇಷ್ಟು ಬಿಟ್ರೆ ಬೇರೆ ಯಾವುದು ಬರಲ್ಲ ಅಂತಲ್ಲ, ಇದಕ್ಕಿಂತಲೂ ಬೇರೆ ಬೇರೆ ಫಾರ್ಮಲ್ಲೂ ಕೂಡ ಇನ್ಇಕ್ವಾಲಿಟೀಸ್ ಬರ್ಬೋದು. ಅದರಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನ ಇಲ್ಲಿ ಬರೆದಿದ್ವಿ. ಇಲ್ಲಿ ಎಕ್ಸ್ ಅಂಡ್ ವೈ ಆರ್ ವೇರಿಯಬಲ್ಸ್. ಇಲ್ಲೇನು ನಾವು ಎಕ್ಸ್ ಗಳನ್ನ ಬಳಸಿದೀವಿ ಮತ್ತು ವೈ ಗಳನ್ನ ಏನ್ ಬಳಸಿದೀವಿ, ದೇ ಆರ್ ವೇರಿಯಬಲ್ಸ್. ಆಮೇಲೆ ಎ ಬಿ ಸಿ ಅಂತ ಏನ್ ಬಳಸಿದೀವಿ ನಾವು, ದೇ ಆರ್ ರಿಯಲ್ ನಂಬರ್ಸ್. ಸೊ ಎ ಬಿ ಸಿ ಆರ್ ಕಾನ್ಸ್ಟೆಂಟ್ಸ್ ಆರ್ ರಿಯಲ್ ನಂಬರ್ಸ್ ಅಂಡ್ ಎಕ್ಸ್ ಅಂಡ್ ವೈ ಆರ್ ವೇರಿಯಬಲ್ಸ್. ಅಂಡ್ ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಎ ಈಸ್ ನಾಟ್ ಝೀರೋ ಇನ್ ಆಲ್ ದೀಸ್ ಸಿಚುವೇಶನ್ಸ್. ಎ ಅನ್ನೋದು ಈ ಎಲ್ಲಾ ಸಿಚುವೇಶನ್ಸ್ ಅಲ್ಲಿ ಝೀರೋ ಆಗಿರಲ್ಲ. ಇಟ್ ಈಸ್ ಅ ನಾನ್ ಝೀರೋ ರಿಯಲ್ ನಂಬರ್. ಇಷ್ಟಿದೆ. ಇನ್ನು ಇವುಗಳಲ್ಲಿ ಕೆಲವೊಂದು ಇನ್ಇಕ್ವಾಲಿಟಿಗಳನ್ನು ಅಬ್ಸರ್ವ್ ಮಾಡಿದ್ರೆ, ಯಾವ ಇನ್ಇಕ್ವಾಲಿಟಿ ಅಂತಂದ್ರೆ ಇನ್ಇಕ್ವಾಲಿಟಿ ನಂಬರ್ 5, 6, ಆಮೇಲೆ 9, 10 ಅಂಡ್ 14. ಈ ಇನ್ಇಕ್ವಾಲಿಟಿಗಳಲ್ಲಿ ಈಕ್ವಾಲಿಟಿ ಇಲ್ಲ ನೋಡಿ, ಈಕ್ವಲ್ ಅನ್ನೋದಿಲ್ಲ. ಈಕ್ವೇಶನ್ ನಂಬರ್ ಇನ್ಇಕ್ವಾಲಿಟಿ 7 ಅಲ್ಲಿ ಈಕ್ವೇಶನ್ ಇದೆ, ಇಲ್ಲಿ ಕೆಳಗಡೆ ಈಕ್ವಲ್ ಇದೆ ನೋಡಿ. ಇನ್ಇಕ್ವಾಲಿಟಿ 8 ಅಲ್ಲಿ ಒಂದು ಈಕ್ವಲ್ ಇದೆ, 11 ಅಲ್ಲಿ ಈಕ್ವಲ್ ಇದೆ, 12 ಅಲ್ಲಿ ಈಕ್ವಲ್ ಇದೆ, 13 ಅಲ್ಲಿ ಈಕ್ವಲ್ ಇದೆ. ಆದ್ರೆ 5, 6, 9, 10, 14 ಈ ಇನ್ಇಕ್ವಾಲಿಟಿಗಳಲ್ಲಿ ಈಕ್ವಲ್ ಇಲ್ಲ. ಜಸ್ಟ್ ಇದ್ರೆ ಲೆಸ್ ದ್ಯಾನ್ ಇದೆ, ಬಿಟ್ರೆ ಗ್ರೇಟರ್ ದ್ಯಾನ್, ಇಷ್ಟು ಮಾತ್ರ ಇದೆ. ಈ ರೀತಿ ಇದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಸೊ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಆಗಬೇಕು ಅಂತಂದ್ರೆ ಯಾವ ಇನ್ಇಕ್ವಾಲಿಟಿ ಸಿಂಬಲ್ ಇರಬೇಕು ಅಂತಂದ್ರೆ ಐದರ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್, ಇಷ್ಟು ಮಾತ್ರ ಇರಬೇಕು. ಇಷ್ಟು ಮಾತ್ರ ಇದ್ರೆ ಅದನ್ನ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇನ್ನು ಈಕ್ವಲ್ ಜೊತೆಗಿದ್ರೆ ಆಗ ನಾವೇನಂತ ಕರಿತೀವಿ ಅಂದ್ರೆ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅನ್ಬೇಕು ಅಂದ್ರೆ ಲೆಸ್ ದೆನ್ ಇರಬೇಕು ಅಥವಾ ಗ್ರೇಟರ್ ದೆನ್ ಇರಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಇದ್ರೆ ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಇದ್ರೆ ಅವಾಗ ನಾವೇನಂತ ಕರಿತೀವಿ ಅಂತಂದ್ರೆ ಅದನ್ನ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿ ax plus b less than 0, ax plus b greater than 0 ಇಲ್ಲಿದೆ ನೋಡಿ. ax plus b less than 0, ax plus b greater than 0, ax plus b less than or equal to 0, ax plus b greater than or equal to 0. ಈ ನಾಲ್ಕು ಇನ್ಇಕ್ವಾಲಿಟೀಸ್ ಏನಿದಾವಲ್ಲ ಇವುಗಳೇನು ಅಂತಂದ್ರೆ ದೇ ಆರ್ ಲೀನಿಯರ್ ಇನ್ಇಕ್ವಾಲಿಟೀಸ್. ದೇ ಆರ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಒನ್ ವೇರಿಯೇಬಲ್. ಇನ್ ಒನ್ ವೇರಿಯೇಬಲ್. ಯಾವುದದು ವೇರಿಯೇಬಲ್ ಅಂತಂದ್ರೆ ಎಕ್ಸ್. ಇನ್ ಒನ್ ವೇರಿಯೇಬಲ್ ಎಕ್ಸ್. ಯಾಕಿದು ಲೀನಿಯರ್ ಅಂತಂದ್ರೆ ಯು ಕ್ಯಾನ್ ಅಬ್ಸರ್ವ್ ದ ಪವರ್ ಆಫ್ ಎಕ್ಸ್ ಅಥವಾ ಡಿಗ್ರಿ ಆಫ್ ದ ಇನ್ಇಕ್ವಾಲಿಟಿ ಈಸ್ 1. ಸೊ ಎಕ್ಸ್ ನ ಪವರ್, ಹೈಯೆಸ್ಟ್ ಪವರ್ ಏನಿದೆ ಇಲ್ಲಿ 1 1 1 1 ಅಂತ ಆಗಿರೋದ್ರಿಂದ ಇಟ್ ಈಸ್ ಅ ಲೀನಿಯರ್ ಇನ್ಇಕ್ವಾಲಿಟಿ. ಎಷ್ಟು ವೇರಿಯೇಬಲ್ಸ್ ಇದೆ? 1 ವೇರಿಯೇಬಲ್ ಇರೋದ್ರಿಂದ ಇಟ್ ಈಸ್ ಅ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಒನ್ ವೇರಿಯೇಬಲ್ ಅಂಡ್ ದ ವೇರಿಯೇಬಲ್ ಈಸ್ ಎಕ್ಸ್. ಒಂದು ವೇಳೆ ಎ ಈಕ್ವಲ್ ಟು 0 ಆಯ್ತು ಅಂದ್ರೆ ಈ ಎಕ್ಸ್ ನ ಟರ್ಮ್ ಹೋಗ್ಬಿಡ್ತದೆ. ಅದಕ್ಕೇನೆ ಇಲ್ಲಿ ಎ ನಾಟ್ 0 ಅಂತ ಹೇಳಿರೋದು. ನೆಕ್ಸ್ಟ್ ಕಮ್ಸ್ ದೀಸ್ ಇನ್ಇಕ್ವಾಲಿಟೀಸ್. ಯಾವುದು ಅಂತಂದ್ರೆ ax plus by is less than c, ax plus by is greater than c, ax plus by is less than or equal to c, ax plus by is greater than or equal to c. ಈ ನಾಲ್ಕು ಇನ್ಇಕ್ವಾಲಿಟಿಗಳು ಕೂಡ ಲೀನಿಯರ್ ಇನ್ಇಕ್ವಾಲಿಟೀಸೇ. ಇಲ್ಲೂ ಕೂಡ
ಇವುಗಳ ವೇರಿಯೇಬಲ್ಸ್ನ ಪವರ್ ನೋಡಿ, ಎಕ್ಸ್ನ ಪವರ್ 1 ಇದೆ, ವೈನ ಪವರ್ 1 ಇದೆ, ಎಕ್ಸ್ನ ಪವರ್ 1, ವೈನ ಪವರ್ 1. ಈ ರೀತಿ ವೇರಿಯೇಬಲ್ಸ್ನ ಪವರ್ 1 ಇರೋದ್ರಿಂದ ಡಿಗ್ರಿ ಆಫ್ ದೀಸ್ ಇನ್ಇಕ್ವಾಲಿಟೀಸ್ ಈಸ್ 1. ಸಿನ್ಸ್ ದ ಡಿಗ್ರಿ ಆಫ್ ದೀಸ್ ಇನ್ಇಕ್ವಾಲಿಟೀಸ್ ಈಸ್ 1, ದೀಸ್ ಇನ್ಇಕ್ವಾಲಿಟೀಸ್ ಆರ್ ಲೀನಿಯರ್ ಇನ್ಇಕ್ವಾಲಿಟೀಸ್. ನೋಡಿ, ಇವೇನು ಲೀನಿಯರ್ ಇನ್ಇಕ್ವಾಲಿಟೀಸ್, ಬಟ್ ದೇ ಆರ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯೇಬಲ್ಸ್. ಇಲ್ಲಿ 2 ವೇರಿಯೇಬಲ್ಸ್ ಇದೆ, ಯಾವುದು ಅಂತಂದ್ರೆ ಎಕ್ಸ್ ಅಂಡ್ ವೈ. 2 ವೇರಿಯೇಬಲ್ಸ್ ಎಕ್ಸ್ ಅಂಡ್ ವೈ. ಸೊ ಫಸ್ಟ್ 4 ಆರ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 1 ವೇರಿಯೇಬಲ್ ಅಂಡ್ ನೆಕ್ಸ್ಟ್ 4 ಆರ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯೇಬಲ್ಸ್. ಇನ್ನು ಲಾಸ್ಟ್ಗೆ ಇಲ್ಲೊಂದು 2 ಇದೆ, ax² + bx + c ಲೆಸ್ ದೆನ್ ಆರ್ ಈಕ್ವಲ್ ಟು 0, ax² + bx + c ಗ್ರೇಟರ್ ದೆನ್ 0. ಇನ್ನು ಬೇಕಿದ್ರೆ ಬರ್ಕೊಳ್ಬಹುದು ax² + bx + c ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತೇಳಿ. ಸೊ ಇವುಗಳೇನು ಅಂತಂದ್ರೆ ದೇ ಆರ್ ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್. ಯಾಕೆ ಅಂತಂದ್ರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಈಸ್ 2, therefore they are not linear, they are quadratic. therefore ಅವು ಎಂತ ಇನ್ಇಕ್ವಾಲಿಟೀಸ್ ಅಂತಂದ್ರೆ ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್. quadratic inequalities in one variable x. ಬಟ್ ನಾವು ಈ ಒಂದು ಯೂನಿಟ್ ಅಲ್ಲಿ ಡಿಸ್ಕಸ್ ಮಾಡೋದು ಬರೀ ಲೀನಿಯರ್ ಇನ್ಇಕ್ವಾಲಿಟೀಸ್ ಮಾತ್ರ. ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ ಎಲ್ಲ ಡಿಸ್ಕಸ್ ಮಾಡಲ್ಲ. ವಿ ವಿಲ್ ಡಿಸ್ಕಸ್ ಓನ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ ದಿಸ್ ಈಸ್ ಅಬೌಟ್ ಇಂಟ್ರೊಡಕ್ಷನ್ ಟು ಇನ್ಇಕ್ವಾಲಿಟೀಸ್, ಅದರಲ್ಲೂ ಲೀನಿಯರ್ ಇನ್ಇಕ್ವಾಲಿಟೀಸ್. ನೆಕ್ಸ್ಟ್ ಕಮ್ಸ್ ಸೊಲ್ಯೂಷನ್ ಆಫ್ ಅನ್ ಇನ್ಇಕ್ವಾಲಿಟಿ ಅಥವಾ ಸೊಲ್ಯೂಷನ್ ಸೆಟ್ ಅಂತ ಕೂಡ ಕರೀತಾರೆ. ನಾವು ಅದನ್ನ ಸೊಲ್ಯೂಷನ್ ಅಂತ ಹೇಳೋಣ. ಸೊಲ್ಯೂಷನ್ ಆಫ್ ಆನ್ ಇನ್ಇಕ್ವಾಲಿಟಿ. ಸೊಲ್ಯೂಷನ್ ಆಫ್ ಆನ್ ಇನ್ಇಕ್ವಾಲಿಟಿ. ಸೊಲ್ಯೂಷನ್ ಆಫ್ ಅನ್ ಇಕ್ವೇಶನ್ ಅಂತಂದ್ರೆ ವ್ಯಾಲ್ಯೂ ಆಫ್ ದ ವೇರಿಯಬಲ್ ವಿಚ್ ಸ್ಯಾಟಿಸ್ಫೈಸ್ ದ ಗಿವನ್ ಈಕ್ವೇಶನ್. ಸೊ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಂತ ವೇರಿಯಬಲ್ಸ್ ಯಾವಿರ್ತಾವಲ್ಲ ಅವುಗಳನ್ನು ನಾವು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2x + 8 = ಸಪೋಸ್ 12 ಇತ್ತು ಅಂತ ಅನ್ಕೊಳ್ರಿ. ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ x so that this equation is satisfied? We know that it should be 2. x = 2 ಹಾಕಿದ್ರೆ 2 * 4, 4 + 8 is 12. ಸೊ ಈ ರೀತಿ ಯಾವ ವೇರಿಯೇಬಲ್ಸ್ಗಳು ಇಲ್ಲಿ ಈಕ್ವೇಶನ್ ಬಗ್ಗೆ ಆಯಿತು. ಇದೇ ಕಂಡೀಷನ್ ಇನ್ಇಕ್ವಾಲಿಟಿ ಬಂದಾಗ ಅಂತಂದ್ರೆ ಫಾರ್ ಎಕ್ಸಾಂಪಲ್ x - 2 ಶುಡ್ ಬಿ ಗ್ರೇಟರ್ ದೆನ್ 0 ಅಂತ ಆದ್ರೆ x - 2 ಗ್ರೇಟರ್ ದೆನ್ 0 ಆಗಬೇಕು ಅಂತಂದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ x? ಸೊ ಆ ಎಲ್ಲಾ ವ್ಯಾಲ್ಯೂಸ್ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೊಲ್ಯೂಷನ್ ಆಫ್ ದಿಸ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಏನೆಲ್ಲ ಬರಬಹುದು, ಅದು ಓನ್ಲಿ 1 ವ್ಯಾಲ್ಯೂ ಆಗಿರ್ಬೋದು, 2 ವ್ಯಾಲ್ಯೂ ಆಗಿರ್ಬೋದು, ಮೋರ್ ದ್ಯಾನ್ 2, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಕೂಡ ಸಿಗಬಹುದು. ಸೊ ಆ ರೀತಿ ಏನು ಸಿಗ್ತಾವಲ್ಲ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್ಸ್, ಅದನ್ನ ಸೊಲ್ಯೂಷನ್ ಆಫ್ ದ ಗಿವನ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇಲ್ಲಿ ಸಪೋಸ್ ನಾವು 0 ಹಾಕಿದ್ರೆ ಏನಾಗುತ್ತೆ, ಇಲ್ಲಿ 0 - 2 is greater than 0, which is wrong. therefore x cannot be equal to 0. Similarly 1 ಹಾಕಿದ್ವಿ ಅಂತಂದ್ರೆ 1 - 2 ಇದೇನಾಗುತ್ತೆ -1, which is ಇದು greater than 0, which is wrong statement. therefore x cannot be equal to 1. ಸಪೋಸ್ 2 ಹಾಕಿದ್ವಿ ಅಂತ ಅನ್ಕೊಳ್ರಿ, 2 - 2 ಎಷ್ಟಾಗುತ್ತೆ 0. ಸೊ ಗ್ರೇಟರ್ ದೆನ್ 0 ಆಗಬೇಕು, ಬಟ್ ವಿಚ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಅಗೇನ್ x cannot be equal to 2. ಒಂದು ವೇಳೆ 3 ಹಾಕಿದ್ರೆ 3 - 2 ಎಷ್ಟಾಗುತ್ತೆ, 3 - 2 it is 1 and greater than 0. it is a true statement. therefore x = 1 is one of the solutions of the given inequality. ಸೊ ಈ ರೀತಿ ಫೈಂಡ್ ಮಾಡ್ತಾ ಹೋದ್ರೆ ನಮ್ಗೆ ಎಷ್ಟೆಲ್ಲ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್ ಬರುತ್ತಲ್ಲ ಅವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೊಲ್ಯೂಷನ್ಸ್ ಅಂತ ಕರಿತೀವಿ. therefore solution of inequality ಅಂದ್ರೆ solution of inequality is the value of the variable which makes it a true statement. which makes it ಅಂತಂದ್ರೆ ಯಾವುದು, inequality. which makes the inequality a true statement. So
ಸೊ ಇನ್ಇಕ್ವಾಲಿಟಿನ ಒಂದು ಟ್ರೂ ಸ್ಟೇಟ್ಮೆಂಟ್ ಆಗಿ ಮಾಡುವಂತಹ ವ್ಯಾಲ್ಯೂಸ್ ಇರ್ತಾವಲ್ಲ, ವೇರಿಯಬಲ್ಸ್ನ ವ್ಯಾಲ್ಯೂಸು, ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸೊಲ್ಯೂಷನ್ ಅಂತ ಕರಿತೀವಿ. ಅದನ್ನ ಒಂದು ಸೆಟ್ ಫಾರ್ಮ್ ಅಲ್ಲಿ ಬರೆದ್ರೆ ಅದನ್ನ ಸೊಲ್ಯೂಷನ್ ಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ.